ನಮಸ್ಕಾರ ವೀಕ್ಷಕರೇ. ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಮತ್ತೆ ಸಚಿವರಾಗಿದ್ದಾರೆ. ಇದು ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಏಳೋದಕ್ಕೆ ಕಾರಣವಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಸದನದ ಒಳಗೂ ಹಾಗೂ ಸದನದ ಹೊರಗೂ ಹೋರಾಟ ನಡೆಸ್ತಾ ಇದ್ದಾವೆ. ಹಾಗಾದ್ರೆ ಏನಿದು ನಾಗೇಂದ್ರ ಹಗರಣ? ಈ ಪ್ರಕರಣ ಮೊದಲು ಬೆಳಕಿಗೆ ಬಂದಿದ್ದು ಹೇಗೆ? ಹಗರಣ ನಡೆದಿದ್ದು ಯಾವ ರೀತಿ? ಈ ಹಗರಣದ ಸಂಪೂರ್ಣ ಹೂರಣ ನೋಡೋಣ ಎಳೆ ಎಳೆಯಾಗಿ. ಬಿ ನಾಗೇಂದ್ರ ಮತ್ತೆ ಸಂಪುಟಕ್ಕೆ ರಾಜಕಾರಣದಲ್ಲಿ ವಿವಾದದ ಬೆಂಕಿ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಮೂಲ ಎಲ್ಲಿ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದೊಡ್ಡ ಮಟ್ಟದ ಅಕ್ರಮ ಮಹಾ ಹಗರಣ ಬಯಲಿಗೆ ಬಂದಿದ್ದು ಯಾವುದೇ ರಾಜಕಾರಣಿಯಿಂದ ಅಲ್ಲ ಅಥವಾ ತನಿಖಾಧಿಕಾರಿಗಳಿಂದಲೂ ಅಲ್ಲ. ಅದೇ ನಿಗಮದ ಲೆಕ್ಕಪತ್ರ ವಿಭಾಗದಲ್ಲಿದ್ದ ಪಿ ಚಂದ್ರಶೇಖರನ್ ಅನ್ನೋ ಅಧಿಕಾರಿಯಿಂದ. ಅಂದು ಮೇ 26, 2024ರಂದು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆದ್ರೆ ಅವರು ಬರೆದಿಟ್ಟಿರುವಂತಹ ಆ ಡೆತ್ ನೋಟ್ ಇದೆಯಲ್ಲ, ಅದೇ ಈ ಇಡೀ ಪ್ರಕರಣಕ್ಕೆ ಮೊದಲ ಸುಳಿವಾಯಿತು. ಮೇಲಾಧಿಕಾರಿಗಳ ದೌರ್ಜನ್ಯ, ಸಚಿವರ ಮೌಖಿಕ ಆದೇಶಗಳು ಮತ್ತು ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಆ ನೋಟ್ನಲ್ಲಿ ಕಂಪ್ಲೀಟ್ ವಿವರ ಇತ್ತು. ಇದಾದ ಮೇಲೆಯೇ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ನಡೆಸಿದಾಗ ಅಸಲಿ ಕರಾಳ ಮುಖ ಬಯಲಿಗೆ ಬಂದಿದ್ದು. ಈ ಪ್ರಕರಣದ ಕಾವು ಹೆಚ್ಚಾಗ್ತಿದ್ದಂತೆ ಜೂನ್ 6, 2024ರಂದು ಸಚಿವ ಬಿ ನಾಗೇಂದ್ರ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟರು. ₹187 ಕೋಟಿ ಲೆಕ್ಕಾಚಾರ ಏನು? ಹಾಗಾದ್ರೆ ಆ 187 ಕೋಟಿ ರೂಪಾಯಿ ಕತೆ ಏನು? ನೋಡಿ, 187 ಕೋಟಿ ಅಂದ ತಕ್ಷಣ ಅದಿಡೀ ಕಳವಾದ ಹಣ ಅಂತಲ್ಲ. ಗಂಗಾ ಕಲ್ಯಾಣ ಯೋಜನೆಯಡಿ ಬಂದಿರುವಂತಹ 43.33 ಕೋಟಿ ರೂಪಾಯಿ ಸೇರಿದಂತೆ ಬೇರೆ ಬೇರೆ ಮೂಲಗಳಿಂದ ನಿಗಮದ ಯೂನಿಯನ್ ಬ್ಯಾಂಕ್ ಖಾತೆಗೆ ಒಟ್ಟುಗೂಡಿದ ಮೊತ್ತ ಇದು. ಆದ್ರೆ ಈ 187 ಕೋಟಿ ರೂಪಾಯಿಯಲ್ಲಿ ಭಾರಿ ಮೊತ್ತ ಅಂದ್ರೆ ಬರೋಬ್ಬರಿ 89.63 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಬೇರೆಡೆಗೆ ವರ್ಗಾಯಿಸಲಾಗಿತ್ತು. ಈ ಅಕ್ರಮಕ್ಕೆ ಖಾತೆ ಬದಲಾವಣೆಯೇ ಮುಖ್ಯ ಅಸ್ತ್ರವಾಗಿತ್ತು. ಫೆಬ್ರವರಿ 21, 2024ರಂದು ನಿಗಮದ ಖಾತೆಯನ್ನ ವಸಂತನಗರದ ಶಾಖೆಯಿಂದ ಎಂಜಿ ರಸ್ತೆ ಶಾಖೆಗೆ ಶಿಫ್ಟ್ ಮಾಡ್ತಾರೆ. ಇದಾದ ಮೇಲೆ ಪಕ್ಕಾ ಪ್ಲಾನ್ ಮಾಡಿ ಜಂಟಿ ಸಹಿಯ ಮಂಡೇಟ್ ಅನ್ನೇ ಬದಲಾಯಿಸಿಬಿಡ್ತಾರೆ. ಚೆಕ್ ಮತ್ತು RTGS ಮೂಲಕ ಸರಣಿ ವಹಿವಾಟು ನಡೆಸಿ ಹಣವನ್ನ ಹೊರಗೆ ಸಾಗಿಸಲಾಗುತ್ತದೆ. ಇಲ್ಲಿ ವಿಚಿತ್ರ ಅಂದ್ರೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಯಾವುದೇ ಸೂಕ್ತ ಪರಿಶೀಲನೆ ನಡೆಸದೆ ಎಲ್ಲ ಅಕ್ರಮ ವರ್ಗಾವಣೆಗೆ ಅವಕಾಶ ಮಾಡಿಕೊಟ್ಟಿದ್ರು. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಅವರ ಡೆತ್ ನೋಟ್ ಹೊರಬೀಳುತ್ತಿದ್ದಂತೆಯೇ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿತ್ತು. ರಾಜ್ಯ ಸರ್ಕಾರ ತಕ್ಷಣವೇ SIT ರಚನೆ ಮಾಡಿ ತನಿಖೆಗೆ ಆದೇಶಿಸಿತ್ತು. ಇತ್ತ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ಹಾಗೂ CBI ಕೂಡ ಅಖಾಡಕ್ಕಿಳಿದವು. ಸಚಿವ ಬಿ ನಾಗೇಂದ್ರ ಅವರ ನಿವಾಸ ಸೇರಿದಂತೆ ಹಲವು ಪ್ರಭಾವಿ ವ್ಯಕ್ತಿಗಳು, ಬ್ಯಾಂಕ್ ಅಧಿಕಾರಿಗಳು ಮತ್ತು ಏಜೆಂಟರ ಮನೆಗಳ ಮೇಲೆ ಸರಣಿ ದಾಳಿಗಳು ನಡೆದಿದ್ವು. ತನಿಖಾ ಸಂಸ್ಥೆಗಳ ಪ್ರಾಥಮಿಕ ವರದಿ ಪ್ರಕಾರ RTGS ಮೂಲಕ ವರ್ಗಾವಣೆಯಾದ 89.63 ಕೋಟಿ ರೂಪಾಯಿ ನೇರವಾಗಿ ಯಾವುದೇ ಒಂದೇ ಖಾತೆಗೆ ಹೋಗಿರಲಿಲ್ಲ. ಬದಲಾಗಿ ನಕಲಿ ಕಂಪನಿಗಳ ಖಾತೆಗಳಿಗೆ ಮತ್ತು ಹೈದರಾಬಾದ್ ಸೇರಿದಂತೆ ವಿವಿಧ ಕಡೆಗಳಲ್ಲಿದ್ದ ಖಾಸಗಿ ವ್ಯಕ್ತಿಗಳ 106 ಖಾತೆಗಳಿಗೆ ಸಣ್ಣ ಸಣ್ಣ ಮೊತ್ತದಲ್ಲಿ ಹಣವನ್ನ ರವಾನಿಸಲಾಗಿತ್ತು. ಅಲ್ಲಿಂದ ಈ ಹಣವನ್ನ ನಗದಾಗಿ ಡ್ರಾ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಶಾಕಿಂಗ್ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಇಡೀ ಹಗರಣದಲ್ಲಿ ಅತ್ಯಂತ ಬೇಸರದ ಸಂಗತಿ ಎಂದರೆ ರಾಜ್ಯದ ಬಡ ಮತ್ತು ಹಿಂದುಳಿದ ವರ್ಗಗಳ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಲು ಮೀಸಲಾಗಿರುವಂತಹ ಗಂಗಾ ಕಲ್ಯಾಣ ಯೋಜನೆಯ 43.33 ಕೋಟಿ ರೂಪಾಯಿ ಮೊತ್ತವು ಈ ಅಕ್ರಮ ವರ್ಗಾವಣೆಗೆ ಬಲಿಯಾಗಿದ್ದು, ರೈತರ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿರುವಂತಹ ಹಣ ಅಧಿಕಾರಿಗಳು ಮತ್ತು ಪ್ರಭಾವಿಗಳ ಜಂಟಿ ಸಂಚಿನಿಂದಾಗಿ ಮಿಸ್ಯೂಸ್ ಆಗಿದೆ ಅನ್ನೋದು.
ವೀಕ್ಷಕರೇ, ಈ ಹಗರಣ ಬಯಲಿಗೆ ಬರಲು ಮೂಲ ಕಾರಣವಾಗಿದ್ದು ರಾಜ್ಯ ಸರ್ಕಾರದ ಎಲ್ಲ ನಿಗಮಗಳು ಹಾಗೂ ಇಲಾಖೆಗಳ ಹಣದ ವರ್ಗಾವಣೆಯನ್ನ ಖಜಾನೆ 2 ತಂತ್ರಾಂಶದ ಅಡಿಯಲ್ಲಿ ತಂದಾಗ ಅದಕ್ಕೂ ಮೊದಲು ನಿಗಮ ಮಂಡಳಿಗಳು ಹಾಗೂ ಕೆಲ ಇಲಾಖೆಗಳ ಹಣದ ವರ್ಗಾವಣೆ ನೇರವಾಗಿ ಮಾಡಲು ಅವಕಾಶ ಇತ್ತು. ಆದರೆ ಖಜಾನೆ 2 ತಂತ್ರಾಂಶದ ಅಡಿಯಲ್ಲಿ ರಾಜ್ಯ ಸರ್ಕಾರದ ಏಕೀಕೃತ ವರ್ಗಾವಣೆಯಡಿ ತಂದಿದ್ರಿಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕೈವಾಡವೇ ಇಲ್ಲದೆ ಇಂತಹ ಪ್ರಕರಣ ನಡೆಯಲು ಸಾಧ್ಯವೇ ಇರಲಿಲ್ಲ ಎಂಬುದೇ ಈ ಕೇಸ್ ಎಕ್ಸ್ಪೋಸ್ಗೆ ಕಾರಣವಾದ ಬೇಸ್ಲಿಂಗ್. ಇನ್ನು ಈ ಹಗರಣದ ಮಾಸ್ಟರ್ ಪ್ಲಾನ್ ರೂಪುಗೊಂಡಿದೆ ನೆರೆ ರಾಜ್ಯ ಹೈದರಾಬಾದ್ನಲ್ಲಿ. ಅಕ್ರಮ ಹಣವನ್ನ ಸುಲಭವಾಗಿ ಡೈವರ್ಟ್ ಮಾಡೋಕೆ ಬಳಸಿಕೊಂಡಿದ್ದು ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ. ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಬರೋಬ್ಬರಿ 18 ನಕಲಿ ಅಕೌಂಟ್ಗಳನ್ನ ಓಪನ್ ಮಾಡಲಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿತ್ತು. ನಕಲಿ ಕೆವೈಸಿ, ಫೇಕ್ ಡಾಕ್ಯುಮೆಂಟ್ಸ್ ಮಾತ್ರವಲ್ಲದೆ ನಿಗಮದ ಮೇಲಧಿಕಾರಿಗಳ ಒರಿಜಿನಲ್ ಸಹಿಯನ್ನೇ ಕಾಪಿ ಮಾಡಿ ನಕಲಿ ರಬ್ಬರ್ ಸ್ಟಾಂಪ್ಗಳನ್ನ ರೆಡಿ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿತ್ತು. ಈ ಮೂಲಕವೇ ಕೋಟ್ಯಾಂತರ ರೂಪಾಯಿ ಹಣ ಸದ್ದಿಲ್ಲದೆ ನಕಲಿ ಖಾತೆಗಳ ಅಂಗಳ ಸೇರಿತ್ತು. 600 ಖಾತೆಗಳ ಬೃಹತ್ ಜಾಲ, 89.63 ಕೋಟಿ ರೂಪಾಯಿ ಅಕ್ರಮ. ಹಣ ನಕಲಿ ಖಾತೆಗಳಿಗೆ ಬಂದಿದೆ ತಡ. ತನಿಖಾ ಸಂಸ್ಥೆಗಳ ಕಣ್ಣಿಗೆ ಮಣ್ಣೆರಚಲು ನಿಜವಾದ ಕಿಲಾಡಿ ಆಟ ಶುರುವಾಯಿತು. ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಪ್ರಕಾರ ಈ 83.63 ಕೋಟಿ ರೂಪಾಯಿಯನ್ನ ಬರೋಬ್ಬರಿ 600 ಬ್ಯಾಂಕ್ ಖಾತೆಗಳಿಗೆ ತುಂಡು ತುಂಡಾಗಿ ವರ್ಗಾಯಿಸಲಾಗಿತ್ತು. ಈ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಅಂತ ಯಾರಿಗೂ ಟ್ರೇಸ್ ಆಗಬಾರದು ಅನ್ನೋ ಕಾರಣಕ್ಕೆ ಈ ಲೇಯರಿಂಗ್ ತಂತ್ರ ಬಳಸಲಾಗಿತ್ತು. ಅನಂತರ ಆ ಖಾತೆಗಳಿಂದ ಹಣವನ್ನ ನಗದಾಗಿ ಡ್ರಾ ಮಾಡಿ ಕಂತೆ ಕಂತೆ ನೋಟುಗಳನ್ನ, ಚಿನ್ನದ ಬಿಸ್ಕತ್ತುಗಳು ಮತ್ತು ಐಷಾರಾಮಿ ಕಾರ್ಗಳನ್ನಾಗಿ ಕನ್ವರ್ಟ್ ಮಾಡಿ ಹಂಚಿಕೊಳ್ಳಲಾಗಿತ್ತು. ಆಗ್ಲೇ ಸಿಬಿಐನ ಚಾರ್ಜ್ ಶೀಟ್ ವ್ಯವಸ್ಥಿತವಾಗಿ ನಡೆದಿರುವಂತಹ ದೊಡ್ಡ ಹಗರಣದ ಕವಾಡವನ್ನ ಕಳಚಿಟ್ಟಿದೆ. ನಕಲಿ ಖಾತೆ, ನಕಲಿ ಸಹಿಗಳಿಂದ ಹಿಡಿದು 600 ಅಕೌಂಟ್ಗಳ ಜಾಲದ ತನಕ ನಡೆದ ಈ ಕೋಟಿ ಕೋಟಿ ಲೂಟಿಯ ಕತೆ ಈಗ ಕಾನೂನಿನ ಅಂಗಳಕ್ಕೆ ತಲುಪಿತ್ತು. ತನಿಖಾ ಸಂಸ್ಥೆಗಳ ಕಣ್ಣಿಗೆ ಬಿದ್ದಿರೋ ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಈ ಅಕ್ರಮ ಹಣ ಕೇವಲ ಖಾತೆಗಳಲ್ಲಿ ಉಳಿಯಲಿಲ್ಲ, ಬದಲಾಗಿ ಬೇರೆಯದ್ದೇ ಉದ್ದೇಶಕ್ಕೆ ಬಳಕೆಯಾಗಿತ್ತು ಅನ್ನೋ ಮಾಹಿತಿ. ಹಗರಣದ ಹಣ ಚುನಾವಣೆಗೂ ಹೋಯಿತೆ. ರಾಜಕೀಯ ನಾಯಕರಿಂದ ಶುರುವಾಗಿತ್ತು ವಾಕ್ ಸಮರ. ವೀಕ್ಷಕರೇ, ನಿಗಮದ ಖಾತೆಯಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಹಾರಿ ಹೋಗಿದ್ದು ಬರೀ ನಕಲಿ ಖಾತೆಗಳಿಗೆ ಅಥವಾ ಕೇವಲ ಸ್ವಂತ ಲಾಭಕ್ಕಷ್ಟೇ ಅಲ್ಲ. ಈ ಅಕ್ರಮ ಹಣದ ಬೇರುಗಳು ನೇರವಾಗಿ ಲೋಕಸಭಾ ಚುನಾವಣೆ ತನಕ ಚಾಚಿಕೊಂಡಿತ್ತು ಅನ್ನೋದು. ಆಗ 2024ರ ಲೋಕಸಭಾ ಚುನಾವಣೆ ವೇಳೆ ಬಳ್ಳಾರಿ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಹಣ ಹಂಚಿಕೆಗೆ ಇದೇ ನಿಗಮದ ಲೂಟಿ ಹಣ ಬಳಕೆಯಾಗಿತ್ತು ಅಂತ ಜಾರಿ ನಿರ್ದೇಶನಾಲಯ ಗಂಭೀರ ಆರೋಪ ಮಾಡಿತ್ತು. ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಪ್ರಕಾರ ಅಕ್ರಮವಾಗಿ ಹೊರಕ್ಕೆ ತಂದಿರುವಂತಹ ಹಣದಲ್ಲಿ ಬರೋಬ್ಬರಿ 20.19 ಕೋಟಿ ರೂಪಾಯಿಯನ್ನ ಚುನಾವಣಾ ವೆಚ್ಚಕ್ಕಾಗಿಯೇ ಡೈವರ್ಟ್ ಮಾಡಲಾಗಿತ್ತು. ಬಳ್ಳಾರಿ ವ್ಯಾಪ್ತಿಯ ಸುಮಾರು 7.5 ಲಕ್ಷ ಮತದಾರರಿಗೆ ತಲಾ 200 ರೂಪಾಯಿಯಂತೆ ಹಂಚಲು ಈ ಹಣವನ್ನ ಬಳಸಲಾಗಿದೆ ಎನ್ನುವಂತ ಶಾಕಿಂಗ್ ವಿವರಣೆ ಇಡಿ ವರದಿಯಲ್ಲಿದೆ. ಮತ ಸೆಳೆಯೋಕೆ ಸಾರ್ವಜನಿಕರ ಹಣವನ್ನೇ ದಾಳವಾಗಿ ಬಳಸಿಕೊಳ್ಳಲಾಯಿತಾ ಅನ್ನೋ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ತಮ್ಮ ಮೇಲಿನ ಈ ಎಲ್ಲ ಗಂಭೀರ ಆರೋಪಗಳನ್ನ ಬಿ ನಾಗೇಂದ್ರ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ರು. ಇದು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಮಾಡ್ತಾ ಇರುವಂತ ರಾಜಕೀಯ ಸಂಚು, ನನ್ನ ಮತ್ತು ಸರ್ಕಾರದ ತೇಜೋವಧೆಗೆ ನಡೀತಾ ಇರುವಂತ ಹುನ್ನಾರ ಅಂತ ಅವರು ಪ್ರತ್ಯಾರೋಪ ಮಾಡಿದ್ರು. ಒಂದ್ ಕಡೆ ತನಿಖಾ ಸಂಸ್ಥೆ ಇಡಿ ಇಂಚಿಂಚು ಸಾಕ್ಷಿಗಳ ಸಮೇತ ಚುನಾವಣೆಗೆ ಹಣದ ಹರಿವನ್ನ ತಲುಪಿದ್ದನ್ನ ಪಟ್ಟಿ ಮಾಡ್ತಿದ್ರೆ, ಇನ್ನೊಂದೆಡೆ ಇದು ಕೇವಲ ರಾಜಕೀಯ ಪ್ರೇರಿತ ಆರೋಪ ಅಂತ ನಾಯಕರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಬಡವರ ಅಭಿವೃದ್ಧಿಗೆ ಮೀಸಲಾಗಿರುವಂತಹ ಹಣ ಚುನಾವಣೆಯ ಕಣ ಅಂಕಣವನ್ನ ತಲುಪಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಅಕ್ರಮದ ಹಣ ಎಷ್ಟು ಹಂತಗಳಲ್ಲಿ ದುರ್ಬಳಕೆಯಾಗಿದೆ ಅಂದ್ರೆ ಕೊನೆಗೆ ವೈಯಕ್ತಿಕ ಖರ್ಚು ವೆಚ್ಚಗಳಿಗೂ ಕೂಡ ಇದೇ ಹಣವನ್ನ ಬಳಸಿಕೊಳ್ಳಲಾಗಿತ್ತು ಅನ್ನೋ ಶಾಕಿಂಗ್ ವಿಚಾರವನ್ನ ಇಡಿ ಹೊರಹಾಕಿದೆ. ಹೌದು, ಅಕ್ರಮವಾಗಿ ಡೈವರ್ಟ್ ಆದ ಹಣದಿಂದ ಹೈಫೈ ವಿಮಾನ ಪ್ರಯಾಣ, ಮನೆಗಳ ವಿದ್ಯುತ್ ಬಿಲ್, ಐಷಾರಾಮಿ ವಾಹನಗಳ ನಿರ್ವಹಣೆ ಮತ್ತು ಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ವೇತನವನ್ನು ಪಾವತಿಸಲಾಗಿದೆ ಅಂತ ಇಡಿ ಆರೋಪ ಮಾಡಿದೆ. ಬಡವರ ಅಭಿವೃದ್ಧಿಗೆ ಮೀಸಲಾಗಿರುವಂತಹ ಹಣ ಈ ಮಟ್ಟಿಗೆ ಪರ್ಸನಲ್ ಯೂಸ್ಗೆ ಬಳಕೆಯಾಯ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಆದ್ರೆ ಇವೆಲ್ಲವೂ ಕೂಡ ತನಿಖಾ ಸಂಸ್ಥೆಯ ಆರೋಪಗಳಾಗಿದ್ದು ಕೋರ್ಟ್ನಲ್ಲಿ ಸಾಬೀತಾಗಬೇಕಿದೆ. ನಾಗೇಂದ್ರ ಮಾಸ್ಟರ್ ಮೈಂಡ್ ಅಂದಿದ್ದ ಇಡಿ.
ಸಿಬಿಐನಿಂದ 1.20 ಕೋಟಿ ಲಂಚದ ಚಾರ್ಜ್ ಶೀಟ್. ಇನ್ನೊಂದೆಡೆ ಆಗ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ತನಿಖಾ ಸಂಸ್ಥೆಗಳ ವರದಿ ಒಂದಕ್ಕಿಂತ ಒಂದು ಕಂಪ್ಲೀಟ್ ಭಿನ್ನವಾಗಿದೆ. ರಾಜ್ಯ ಸರ್ಕಾರದ ಎಸ್ಐಟಿ ಸಲ್ಲಿಕೆ ಮಾಡಿರುವಂತಹ ಆರಂಭಿಕ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ. ಆದರೆ ಅಕ್ಟೋಬರ್ 2024ರಲ್ಲಿ ಅಖಾಡಕ್ಕಿಳಿದಿರುವಂತಹ ಇಡಿ ನಾಗೇಂದ್ರ ಅವರೇ ಈ ಇಡಿ ಹಗರಣದ ಮಾಸ್ಟರ್ ಮೈಂಡ್ ಅಂತ ನೇರ ಆರೋಪ ಮಾಡಿದ್ದು. ಈಗ ಜೂನ್ 2026ರಲ್ಲಿ ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಪ್ರಕರಣಕ್ಕೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಬರೋಬ್ಬರಿ 13.95 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಟೆಂಡರ್ಗಳನ್ನ ಕೊಡಿಸಲು ನಾಗೇಂದ್ರ ಅವರು 1.20 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಸಿಬಿಐ ಗಂಭೀರ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ಈ ಲಂಚದ ಹಣವನ್ನ ನೇರವಾಗಿ ಪಡೆದುಕೊಳ್ಳದೆ ತಮ್ಮ ಸಹೋದರಿ, ಭಾವ, ವೈಯಕ್ತಿಕ ಸಹಾಯಕ ಮತ್ತು ಫಾರ್ಮ್ ಹೌಸ್ ಮಾಲೀಕರ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾರೆ ಅನ್ನೋದು ಸಿಬಿಐ ನೀಡಿರೋ ಶಾಕಿಂಗ್ ಮಾಹಿತಿ. ಹಗರಣದ ಬೇರುಗಳು ಕೇವಲ ಬ್ಯಾಂಕ್ ಖಾತೆಗಳಿಗಷ್ಟೇ ಸೀಮಿತ ಆಗಿರಲಿಲ್ಲ. ಕೆಜಿಟಿಟಿಐ ಮೂಲಕ ನೀಡಲಾಗಿರುವಂತಹ 4.90 ಕೋಟಿ ರೂಪಾಯಿ ಮೌಲ್ಯದ ತರಬೇತಿ ಕೆಲಸವನ್ನ ಉಪಗುತ್ತಿಗೆ ನೀಡೋದ್ರಲ್ಲೂ ಭಾರಿ ಅಕ್ರಮ ನಡೆದಿತ್ತು. ಮಧ್ಯವರ್ತಿಗಳು ಹಾಗೂ ಅಧಿಕಾರಿಗಳ ಜೇಬಿಗೆ ಲಕ್ಷಾಂತರ ರೂಪಾಯಿ ಲಂಚ ತಲುಪಿದೆ ಅಂತ ತನಿಖಾ ಸಂಸ್ಥೆ ಹೇಳಿದೆ. ಈ ಕೇಸ್ನ ಆಳಕ್ಕಿಳಿದ ಎಸ್ಐಟಿ 12 ಮಂದಿಯನ್ನ ಬಂಧಿಸಿ 16.83 ಕೋಟಿ ನಗದು ಮತ್ತು 16.25 ಕೆಜಿ ಚಿನ್ನ ಸೇರಿದಂತೆ 49.96 ಕೋಟಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು. ಇನ್ನೊಂದೆಡೆ ಇಡಿ ಅಧಿಕಾರಿಗಳು ಕೂಡ ಜುಲೈ 12, 2024ರಂದು ನಾಗೇಂದ್ರ ಸೇರಿ 6 ಪ್ರಮುಖರನ್ನ ಬಂಧಿಸಿ ಅಖಾಡಕ್ಕಿಳಿದಿದ್ರು. 96 ದಿನಗಳ ಜೈಲುವಾಸ ಬಳಿಕ ಷರತ್ತುಬದ್ಧ ಜಾಮೀನು. ಜುಲೈನಲ್ಲಿ ಬಂಧನಕ್ಕೊಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಾಗೇಂದ್ರ ಅವರು ಒಟ್ಟು 96 ದಿನಗಳ ಕಾಲ ಕಂಬಿ ಎಣಿಸಿದ್ರು. ಕೊನೆಗೆ ಅಕ್ಟೋಬರ್ 14, 2024ರಂದು ವಿಶೇಷ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಪಡೆದು ಅಕ್ಟೋಬರ್ 16ಕ್ಕೆ ಹೊರಬಂದ್ರು. ಆದ್ರೆ ಈ ಜಾಮೀನನ್ನ ಇಡಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದೆ. ಇದಾದ ನಂತರ ಜನವರಿ 2026ರಲ್ಲಿ ಸಿಬಿಐ ಪ್ರಕರಣದಲ್ಲೂ ದಾಖಲೆ ಆಧಾರಿತ ಕೇಸ್ ಎಂಬ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು. ಆದ್ರೆ ಕಠಿಣ ತನಿಖೆ ಮುಂದುವರೆಸಿರುವಂತಹ ಇಡಿ ಡಿಸೆಂಬರ್ 2025ರಲ್ಲಿ ನಾಗೇಂದ್ರ ಅವರಿಗೆ ಸೇರಿರುವಂತಹ 8.7 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ತಾತ್ಕಾಲಿಕವಾಗಿ ಜಪ್ತಿ ಮಾಡಿತ್ತು. ಇನ್ನು ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಜೂನ್ 2026ರಲ್ಲಿ ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಸೇರಿದಂತೆ ಬರೋಬ್ಬರಿ 30 ಮಂದಿಯನ್ನ ಆರೋಪಿಗಳನ್ನಾಗಿ ಹೆಸರಿಸಲಾಯಿತು. ಸಾಕ್ಷಿ ನಾಶ ಮಾಡಬಾರದು, ತನಿಖೆಗೆ ಸಹಕರಿಸಬೇಕು ಅನ್ನೋ ಷರತ್ತುಗಳ ನಡುವೆಯೇ ದೆಹಲಿ ಪ್ರವಾಸದ ಸುತ್ತ ವಿವಾದ ಎದ್ದಾಗ ಆಗಸ್ಟ್ 11, 2026ರಂದು ಹೈಕೋರ್ಟ್ ಸಚಿವರ ಕರ್ತವ್ಯಕ್ಕಾಗಿ ದೇಶದೊಳಗೆ ಪ್ರಯಾಣಿಸಲು ಇದ್ದಂತ ನಿರ್ಬಂಧವನ್ನ ಸಡಿಲಿಸಿತು. ಈ ಮೂಲಕ ಕಾನೂನು ಸಮರ ಒಂದೆಡೆಯಾದರೆ ತನಿಖೆ ಮತ್ತೊಂದೆಡೆ ಮುಂದುವರೆದಿದೆ. ಈ ಎಲ್ಲ ಕಾನೂನು ಸಮರದ ನಡುವೆಯೇ 2026ರಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಿ ನಾಗೇಂದ್ರ ಅವರು ಮತ್ತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ಪಡೆದುಕೊಂಡಿದ್ದಾರೆ. ಜೈಲಿಗೆ ಹೋಗಿ ಬಂದವರನ್ನ, ಅದರಲ್ಲೂ ಕೂಡ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳಾಗಿರುವಂತಹ ವ್ಯಕ್ತಿಯನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ನೈತಿಕವಾಗಿ ಕಂಪ್ಲೀಟ್ ತಪ್ಪು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಡೆಗಳು ಬೀದಿಗಿಳಿದು ಹೋರಾಟಕ್ಕೆ ನಿಂತಿವೆ. ಅಪರಾಧ ಸಾಬೀತಾಗೋ ತನಕ ಯಾರನ್ನು ಅಪರಾಧಿ ಅನ್ನೋಕೆ ಬರಲ್ಲ. ಜಾಮೀನಿನಲ್ಲಿ ಇರುವಾಗ ಸಚಿವರಾಗಲು ಕಾನೂನಿನಲ್ಲಿ ಯಾವುದೇ ತಡೆಯಿಲ್ಲ ಅನ್ನೋದು ಸರ್ಕಾರದ ಗಟ್ಟಿವಾದ. ಸದ್ಯ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಜೈಲುವಾಸ, ಜಾಮೀನು ಮತ್ತು ಚಾರ್ಜ್ ಶೀಟ್ಗಳ ಹಂತ ದಾಟಿ 2026ರ ಆಗಸ್ಟ್ನಲ್ಲಿ ಬಿ ನಾಗೇಂದ್ರ ಅವರ ಮರು ಸಂಪುಟ ಸೇರ್ಪಡೆಯೊಂದಿಗೆ ಮತ್ತೆ ರಾಜಕೀಯ ಕಾಳಗಕ್ಕೆ ಕಾರಣ ಆಗಿದೆ. ಆಗಸ್ಟ್ 17 ಸೋಮವಾರದಿಂದ ಆರಂಭವಾಗುವ ಅಧಿವೇಶನದಲ್ಲಿ ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸುವುದಂತೂ ನಿಜ. ಈ ಪ್ರಕರಣದ ಸಂಪೂರ್ಣ ರಾಜಕೀಯ ಹಿನ್ನೆಲೆ ಹಾಗೂ ಆಯಾಮಗಳ ವಿವರ, ಅದು ಈ ಎಳೆ ರಾಜಕೀಯದ ಮುಂದಿನ ಎಳೆ.